ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ವಿಷಯ ಎರರ್ ರೆಕ್ಟಿಫಿಕೇಷನ್ಸ್. ಎರರ್ಸ್ ಅಂದರೆ ನಾವೇನಾದರೂ ವೋಚರನ್ನು ಎಂಟ್ರಿ ಮಾಡುವಾಗ ತಪ್ಪು ಮಾಡ್ತೀವಿ ಅಥವಾ ಲೆಡ್ಜರ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ಆ ಮಿಸ್ಟೇಕ್ಸ್ಗಳನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಇದನ್ನು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲೊಂದು ಟ್ರಾನ್ಸಾಕ್ಷನನ್ನು ತೊಗೊಂಡಿದ್ದೀನಿ. ಸೊ ಈ ಟ್ರಾನ್ಸಾಕ್ಷನನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ನಿಮಗೆ ಇದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಟ್ಯಾಲಿಯನ್ನು ಮೊದಲನೇದಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು Alt+W ಅನ್ನು ಪ್ರೆಸ್ ಮಾಡಿ ವರ್ಕಿಂಗ್ ಇನ್ ಎಜುಕೇಷನಲ್ ಮೋಡ್ ಓಪನ್ ಆಗುತ್ತೆ. ಹಾಗೆ Alt+F3 ಅನ್ನು ಪ್ರೆಸ್ ಮಾಡಿ ಕ್ರಿಯೇಟ್ ಕಂಪನಿಯನ್ನು ಮಾಡ್ಕೊಳ್ಳಿ. ಕ್ರಿಯೇಟ್ ಕಂಪನಿ ಅಂದರೆ ನೀವು ಪ್ರತಿಯೊಂದು ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಕಂಪನಿಯನ್ನು ಕ್ರಿಯೇಷನ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನೀವು ಎಂಟ್ರೀಸನ್ನು ಪಾಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಎರರ್ಸ್ ರೆಕ್ಟಿಫಿಕೇಷನ್ಸ್ ಅಂತಲೇ ಕಂಪನಿ ಹೆಸರನ್ನು ಕ್ರಿಯೇಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕಂಪನಿ ಕ್ರಿಯೇಟ್ ಆದ ನಂತರ ನೆಕ್ಸ್ಟು ಗೆಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಗೆಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕಾದ್ರೆ ಒಂದು ಎಸ್ಕೇಪ್ ಕೀಯನ್ನು ಪ್ರೆಸ್ ಮಾಡಿ ಗೆಟ್ವೇ ಆಫ್ ಟ್ಯಾಲಿಗೆ ಹೋಗ್ತೀವಿ. ನೆಕ್ಸ್ಟು ಅಕೌಂಟಿಂಗ್ ವೋಚರಿಗೆ. ಸೊ ನಾನು ವೋಚರ್ ಟ್ರಾನ್ಸಾಕ್ಷನನ್ನು ಓದಿ ಹೇಳ್ತಾ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ 3 lakh ಅಂತ ಇದೆ. ಮಿಸ್ಟರ್ ರಾಕೇಶ್ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 3 lakh ಇನ್ವೆಸ್ಟ್ಮೆಂಟ್ ಮಾಡಿ. ಈಗ ಇದು ಸಿಂಗಲ್ ಎಂಟ್ರಿ ಮೋಡಲ್ಲಿದೆ. ಡಬಲ್ ಎಂಟ್ರಿ ಮೋಡ್ಗೆ ಕನ್ವರ್ಟ್ ಆಗಬೇಕು ಅಂದರೆ F12 ಕಂಪನಿ ಕಾನ್ಫಿಗರೇಷನ್ ಇದರಲ್ಲಿ ಯೂಸ್ ಸಿಂಗಲ್ ಎಂಟ್ರಿ ಮೋಡ್ ಪೇಮೆಂಟ್ ರಿಸಿಪ್ಟ್ ಡಾಟ್ ಕಾಂಟ್ರಾ ವೋಚರ್ನ ನೋ ಮಾಡ್ಕೊಳ್ಳಿ. ಹಾಗೆ ಯೂಸ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಇನ್ಸ್ಟೆಡ್ ಆಫ್ 2 or by ಅನ್ನು ಎಸ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಈಗ ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 3 lakh ಅಂತ ಇದೆ. ಮಿಸ್ಟರ್ ರಾಕೇಶ್ ಅನ್ನೋರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 3 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ಸೊ ಅವರು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಅವರಿಗೆ ಹೋಗೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಹಾಕ್ತೀವಿ. ಮಿಸ್ಟರ್ ರಾಕೇಶ್ ಬಂದು Alt+C ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಲೆಡ್ಜರ್ ಕ್ರಿಯೇಷನ್ ಬೇಕಾದಾಗ ಮಿಸ್ಟರ್ ರಾಕೇಶ್ ಬಂದು ಬಿಸ್ನೆಸ್ಗೆ ಇನ್ವೆಸ್ಟರ್ ಆದ್ದರಿಂದ ಅವ್ರನ್ನ ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ 3 lakh ಅಮೌಂಟ್. ನೆಕ್ಸ್ಟು ಹಿ ಓಪನ್ ಬ್ಯಾಂಕ್ ಅಕೌಂಟ್ ಇನ್ ಓಪನಿಂಗ್ ಬ್ಯಾಂಕ್ SBI ಇನ್ ಓಪನಿಂಗ್ ಬ್ಯಾಲೆನ್ಸ್ 1,50,000 ಅಂದರೆ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ SBI ಬ್ಯಾಂಕಲ್ಲಿ. ಸೊ ಅಲ್ಲಿಗೆ ಅವರು 1,50,000 ಹಾಕಿದ್ದಾರೆ. ಕ್ಯಾಶ್ ಟು ಬ್ಯಾಂಕ್ ಆದ್ದರಿಂದ ಇದು ಕಾಂಟ್ರಾ ವೋಚರ್ಗೆ ಸಂಬಂಧಿಸಿದ ಎಂಟ್ರಿ. ಕ್ರೆಡಿಟಲ್ಲಿ ನಮ್ಮಿಂದ ಏನು ಹೊರಗೆ ಹೋಗಿದೆ ಅಂತ ಹಾಕಬೇಕಾಗುತ್ತೆ. ಕ್ಯಾಶ್ ಹೊರಗೆ ಹೋಗಿದೆ. ಸೊ 3 lakh 1,50,000 ನಾವು ಬ್ಯಾಂಕಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ಯಾವ ಬ್ಯಾಂಕಿಗೆ ಹೋಗ್ತಾ ಇದೆ ಅಂದರೆ SBI ಬ್ಯಾಂಕಿಗೆ. SBI ಬ್ಯಾಂಕ್ ಬಂದು ಅಂಡರು ಬಂದು ಎಲ್ಲ ಬ್ಯಾಂಕ್ಗಳು ಕೂಡ ಬ್ಯಾಂಕ್ ಅಕೌಂಟ್ಸ್ನ ಅಂಡರಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಕೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸ್ಕೂಟರನ್ನು ಪರ್ಚೇಸ್ಡ್ ಮಾಡಿದ್ದಾರೆ. ಏನರ ಮೂಲಕ ಹಣ ಹೋಗಿದೆ, ಬ್ಯಾಂಕಿನ ಮೂಲಕ. ಸೊ ನಾನಿಲ್ಲಿ ಡೆಟರ್ ಅಂದರೆ ವಾಟ್ ಕಮ್ಸ್ ಇನ್ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ನನಗೆ ಏನು ಕಮ್ಸ್ ಇನ್ ಆಗಿದೆ ಅಂದರೆ ಸ್ಕೂಟರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇದರಲ್ಲಿ ನೀವು ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕೋಬೇಕಾಗುತ್ತೆ. ಸ್ಕೂಟರ್ ಪರ್ಚೇಸ್ 18,000 ಯಾವ ರೂಪದಲ್ಲಿದೆ ನೀವು ಹಣ ಅಂದರೆ ನಾನ್ ಕ್ಯಾಶ್ ರೂಪದಲ್ಲಿ. ಅದರಿಂದ ಇಲ್ಲಿ SBI ಬ್ಯಾಂಕನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಸ್ಯಾಲ್ರಿ ಪೇಯ್ಡ್ ಅಂತ ಇದೆ. ಸ್ಯಾಲ್ರಿ ಪೇಯ್ಡ್ 15,000 ಅಂತ ಇದೆ. ಇಲ್ಲಿ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಸ್ಯಾಲರಿ ಪೇಯ್ಡ್. ಸ್ಯಾಲ್ರಿ ಪೇಯ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಂತ್ಲಿ ಒಂದು ಸತಿ ಖರ್ಚಾಗೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಈಗ ನಾನು ಸ್ಯಾಲ್ರಿ ಪೇಯ್ಡ್ ಮಾಡಿದ್ದೀನಿ 15,000. ಯಾವ ರೂಪದಲ್ಲಿದೆ ಹಣ ಅಂದರೆ ಕ್ಯಾಶ್ ರೂಪದಲ್ಲಿ. ನೆಕ್ಸ್ಟು ಫರ್ನಿಚರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಫರ್ನಿಚರನ್ನು ಪರ್ಚೇಸ್ ಮಾಡಿದೆ ಥ್ರೂ ಬ್ಯಾಂಕ್ ಮುಖಾಂತರ. ಇಲ್ಲಿ ಆರ್ಟ್ಸ್ ಪ್ರೆಸ್ ಮಾಡಿ ಫರ್ನಿಚರ್ ಬಂದು ಫಿಕ್ಸ್ಡ್ ಅಸೆಟ್ಸು. ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕಿಗೆ ಅದನ್ನು ಮೂವೇಬಲ್ ಆಗುತ್ತೆ. ಟ್ಯಾಂಜಿಬಲ್ ಅಸೆಟ್ಸ್ ಒಳಗಡೆ ಅದು ಇರುತ್ತೆ. ಸೊ ನೆಕ್ಸ್ಟ್ 25,000 ಅಮೌಂಟ್ ಹಾಕುವಾಗ ನೀವು ನೋಡ್ಕೋಬೇಕು. ಸೊ ಇದು ನಾನ್ ಕ್ಯಾಶ್ ರೂಪದಲ್ಲಿರೋದ್ರಿಂದ SBI ಬ್ಯಾಂಕನ್ನು ಕನ್ಸಿಡರ್ ಮಾಡ್ತೀನಿ ನಾನು.
ನೆಕ್ಸ್ಟು ಪೆಟ್ಟಿ ಇನ್ಕಮ್ ಥ್ರೂ ಬ್ಯಾಂಕ್ ಅಂತ ಇದೆ. ಪೆಟ್ಟಿ ಇನ್ಕಮ್ ಥ್ರೂ ಬ್ಯಾಂಕ್ ರಿಸೀವ್ ಆಗಿದೆ ಅಂದರೆ ಚಿಕ್ಕ ಪುಟ್ಟ ಮೂಲಗಳು ರಿಸೀವ್. ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸಲ್ಲಿ ಬರುತ್ತೆ ಪೆಟ್ಟಿ ಇನ್ಕಮ್. ಪೆಟ್ಟಿ ಇನ್ಕಮ್ ಬಂದು ಇಂಡೈರೆಕ್ಟ್ ಇನ್ಕಮ್ ಅಂಡರಲ್ಲಿ ನೀವು ಎಂಟ್ರಿ ಮಾಡಬೇಕು. ಇಂಡೈರೆಕ್ಟ್ ಇನ್ಕಮ್ ಅಂಡರ್ ರೂಪು ಇಂಡೈರೆಕ್ಟ್ ಇನ್ಕಮ್ 15,000. ಅದೇ ರೂಪದಲ್ಲಿ ಯಾವ ರೂಪದಲ್ಲಿ ಹಣ ಬಂದಿದೆ ಅಂದರೆ ಥ್ರೂ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನಿಲ್ಲಿ SBI ಬ್ಯಾಂಕನ್ನು ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟು ಡೊನೇಷನ್ ರಿಸೀವ್ಡ್ ಅಂತ ಇದೆ. ಡೊನೇಷನನ್ನು ರಿಸೀವ್ ಮಾಡ್ಕೊಂಡ್ರು ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸಲ್ಲಿ ಬರುತ್ತೆ ಡೊನೇಷನ್. ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್ಸ್ 600. ಯಾವ ರೂಪದಲ್ಲಿದೆ ನಿಮ್ಗೆ ಬಂದಂಥ ಹಣ ಅಂದರೆ ಕ್ಯಾಶ್. ಡೊನೇಷನ್ ರಿಸೀವ್. ಅದೇ ರೀತಿಯಾಗಿ ಕಂಪ್ಯೂಟರ್ ಪರ್ಚೇಸ್ಡ್, ಕಂಪ್ಯೂಟರನ್ನು ಖರೀದಿ ಮಾಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪೇಮೆಂಟ್ ವಚರು. ಸೊ ಆಲ್ ಇನ್ಕಮ್ಸ್ ಕಂಪ್ಯೂಟರ್ ಪರ್ಚೇಸ್ಡ್. ಸೊ ಇಲ್ಲಿ ನೀವು RCಯನ್ನು ಪ್ರೆಸ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಬಂದು ಅಂಡರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಎಸ್ ಹಾಕ್ಕೊಳ್ಳಿ. ಮಿಸ್ ಮಾಡಬಾರ್ದು. ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕೊಳ್ಳೋದ 15,000. ಅದೇ ರೀತಿಯಾಗಿ ಇಲ್ಲಿ ಯಾವ ರೂಪದಲ್ಲಿದೆ ಹಣನ ಕ್ಯಾಶ್ ಕೊಟ್ಟಿದ್ದೀವಿ. ನೆಕ್ಸ್ಟು ಕರೆಂಟ್ ಬಿಲ್ ಪೇಯ್ಡ್ ಅಂತ ಇದೆ. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಕರೆಂಟ್ ಬಿಲ್. ಕರೆಂಟ್ ಬಿಲ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಮಂತ್ಲಿ ಒಂದು ಸತಿ ಖರ್ಚಾಗುತ್ತದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಕರೆಂಟ್ ಬಿಲ್ ಪೇಯ್ಡ್ 250. ಯಾವ ರೂಪದಲ್ಲಿ ಇದೆ ಕರೆಂಟ್ ಬಿಲ್ ಪೇಯ್ಡ್ ಆಗಿದೆ ಅಂದರೆ ಕ್ಯಾಶ್. ನೆಕ್ಸ್ಟು ಆಫೀಸ್ ಎಕ್ಸ್ಪೆನ್ಸಸ್ ಥ್ರೂ ಬ್ಯಾಂಕ್ ಅಂತ ಇದೆ. ಆಫೀಸ್ ಎಕ್ಸ್ಪೆನ್ಸಸ್ ಕಚೇರಿ ಖರ್ಚುಗಳು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಖರ್ಚಾಗಿದೆ ಆಫೀಸ್ ಎಕ್ಸ್ಪೆನ್ಸಸ್ ಅಂದರೆ 32,000. ಸೊ ಕ್ರೆಡಿಟ್ ಯಾವ ರೂಪದಲ್ಲಿ ಹಣ ನಮ್ಮಿಂದ ಹೊರಗೆ ಹೋಗಿದೆ SBI ಬ್ಯಾಂಕ್. ಈ ರೀತಿ ನಾವೆಲ್ಲವನ್ನ ಸೇವ್ ಮಾಡಿದ್ದೀನಿ. ಸೇವ್ ಆದಮೇಲೆ ನೋಡಿ ನಿಮಗೆ ಈ ಟ್ರಾನ್ಸಾಕ್ಷನನ್ನು ತೋರಿಸ್ತಾ ಇದ್ದೀನಿ ಪುನಃ. ಈಗ ಇದಿಷ್ಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ 10 ಕೂಡ. ಅದಾದಮೇಲೆ ಎರರ್ಸನ್ನು ಆಮೇಲೆ ನೋಡುವ. ಸೊ ನಾವು ಮೊದಲು ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡುವ. ಸೊ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿದರೆ ಇದನ್ನು ನೀವು ಬರೆದಿಟ್ಕೋಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಒಂದು 3 ಲ್ಯಾಕಲ್ಲಿ ಇದೆ. ಬ್ಯಾಲೆನ್ಸ್ ಶೀಟ್ ಒಂದು 3 ಲ್ಯಾಕಲ್ಲಿ ಇದೆ. ಸೊ ಅದೇ ರೀತಿಯಾಗಿ P&L ಅಕೌಂಟ್ 31,650 ಇದೆ. ಆಮೇಲೆ P&L ಅಕೌಂಟ್ ಮತ್ತು ಟ್ರಯಲ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ, ಬರೆದಿಟ್ಕೊಳ್ಳಿ 31,650. ಅದಾದಮೇಲೆ ನೀವು ಡಿಸ್ಪ್ಲೇಯಲ್ಲಿ ಹೋಗಿ ಟ್ರಯಲ್ ಬ್ಯಾಲೆನ್ಸನ್ನು ಚೆಕ್ ಮಾಡಲಿ. ಇದು 3,15,000 ಬಂದಿರುತ್ತೆ. ಸೊ ಇದೇ ರೀತಿಯಾಗಿ ಈಗ ನಾವು ಎರರ್ಸ್ ಮುಂದೆ ಕೆಲವೊಂದೊಂದು ತಪ್ಪುಗಳಾಗಿದೆ ನಿಮ್ಮಿಂದ ಅಂತ ಹೇಳ್ತಿದ್ದಾರೆ. ಮೇಲೆ ಎಂಟ್ರಿ ಮಾಡಿದ್ದು ಕೆಲವೊಂದು ತಪ್ಪಾಗಿದೆ ಅಂತ ಕೆಲವೊಂದು ಎರರ್ಸ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ಆಮೇಲೆ ಹೇಗೆ ಎಂಟ್ರಿ ಮಾಡಬೇಕು ಅಂತ ಈಗ ನೋಡುವ. ಸೊ ಮೊದಲದಾಗಿ ಮತ್ತೆ ಪುನಃ ನಾನು ಏನು ಮಾಡ್ತೀನಿ, 2 ಮೆಥಡಲ್ಲಿ ಇದನ್ನ ಚೇಂಜ್ ಮಾಡ್ಬೋದು. ಒಂದು ಅಕೌಂಟಿಂಗ್ ವೋಚರ್ಗೆ ಮತ್ತೆ ಪುನಃ ಹೋಗ್ತೀನಿ. ಇಲ್ಲಿ ನನಗೆ ಏನು ಚೇಂಜ್ ಆಗಿದೆ ಅಂದರೆ ಸ್ಕೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ 80,000, ಆಗ 18,000 ಅಂತ ಹಾಕಿದ್ದೀನಿ. ನಾನು ಪೇಜ್ ಅಪ್ ಬಟನನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಕೀಬೋರ್ಡ್ನಲ್ಲಿರುವಂಥ ಪೇಜ್ ಅಪ್ ಬಟನನ್ನು ಪ್ರೆಸ್ ಮಾಡಿ ಸ್ಕೂಟರ್ ಬರೋಲ್ಲವರೆಗೂ ಪೇಜ್ ಅಪ್ ಬಟನನ್ನು ಪ್ರೆಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಟರ್ 18,000 ಅಂತ ಹಾಕಿದ್ದೀನಿ. ಇದನ್ನು 80,000 ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು SBI ಬ್ಯಾಂಕ್ ಕೂಡ 80,000 ಸೇವ್ ಮಾಡಿ. ಇದು ಒಂದು ಮೆಥಡ್, ನಾವು ಚೇಂಜ್ ಮಾಡಲಿಕ್ಕಿರುವಂಥ ಒಂದು ಮೆಥಡ್. ಇನ್ನೊಂದು ನಮ್ಮ ಈಸಿ ಮೆಥಡ್ ಅಂದರೆ, ಸೊ ಡಿಸ್ಪ್ಲೇಗೆ ಹೋಗೋಣ. ಡಿಸ್ಪ್ಲೇಗೆ ಹೋಗಿ ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್ ಅಂದರೆ ಡೇ ಬುಕ್ ಅಂತ ಇದೆ, ಇಲ್ಲಿ ಹೋಗಿ ಈಗ ಸ್ಯಾಲ್ರಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ನಾನು ಸ್ಯಾಲ್ರಿ ಏನು ಮಾಡಿದ್ದೀನಿ ನೋಡೋಣ. ಸ್ಯಾಲ್ರಿ ಪೇಯ್ಡ್ ಥ್ರೂ ಕ್ಯಾಶ್ ಅಂತ ಹಾಕಿದ್ದೀನಿ. ಸೊ ಇದ್ದಿದ್ದು 15,000 ಅಂತ ಇದೆ, ಅಲ್ಲಿರೋದು 5,500 ರೂಪಾಯಿ ಮಾತ್ರ. ಸೊ ನಾವು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಇದು ಕ್ಯಾಶ್ ತೆಗೆದು SBI ಬ್ಯಾಂಕನ್ನು ಕನ್ಸಿಡರ್ ಮಾಡೋಣ. ಆಯಿತು. ನೆಕ್ಸ್ಟ್ ಬಂದು ಪೆಟ್ಟಿ ಇನ್ಕಮ್ ಅಂತ ಇದೆ. ಪೆಟ್ಟಿ ಇನ್ಕಮ್ ಇಲ್ಲಿ ಏನಿದೆ, ಪೆಟ್ಟಿ ಇನ್ಕಮ್ ಅಂತ ಇದೆ. ಇಲ್ಲಿ ನಾನು
ರೇಟ್ ಎಷ್ಟು ಹಾಕಿದ್ದಾರೆ ಅಂದರೆ 25,000. ನಾನು ಇಲ್ಲಿ 15,000 ಆ್ಯಡ್ ಮಾಡಿದ್ದೀನಿ. 25,000 ಇದೆ. ಇಲ್ಲಿ ಕ್ಯಾಶ್ ಅಂತ ಇದೆ, ನಾನು ನಾನ್ ಕ್ಯಾಶಲ್ಲಿ ಎಂಟ್ರಿ ಹಾಕಿದ್ದೀನಿ. ಸೊ ಇದನ್ನ ನಾವು ಚೇಂಜ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಡೊನೇಷನ್ ರಿಸೀವ್ಡ್ ಬಂದು 6,600 ಹಾಕಿದ್ದೀನಿ, ಗೊತ್ತಾಗದೆ 6,000. ಸೊ ಡೊನೇಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ, ಬ್ಯಾಂಕಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. SBI ಬ್ಯಾಂಕನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಅದೇ ರೀತಿಯಾಗಿ ಕರೆಂಟ್ ಬಿಲ್ ಪೇಯ್ಡ್. ಸೊ ಕರೆಂಟ್ ಬಿಲ್ ಪೇಯ್ಡ್ ಬಂದು ಇಲ್ಲಿ 6,000 ಇದೆ. ನಾನು ನಿಮಗೆ ಇಲ್ಲಿ 250 ಹಾಕಿದ್ದೀನಿ, 6,000 ಮಾಡೋಣ. ಸೊ ಕರೆಂಟ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ, SBI ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ ಪರ್ಚೇಸ್ಡ್ ಅಂತ ಇದೆ. ಮೊಬೈಲ್ ಪರ್ಚೇಸ್ಡ್ ರಿಪ್ಲೇಸ್ ವಿತ್ ಕಂಪ್ಯೂಟರ್ ಅಂತಿದೆ. ಕಂಪ್ಯೂಟರನ್ನು ಪರ್ಚೇಸ್ ಮಾಡಿಲ್ಲ ಅಂತೆ, ಮೊಬೈಲ್ ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ಚೇಂಜ್ ಮಾಡಬೇಕು, ರಿಪ್ಲೇಸ್ ಮಾಡಬೇಕು ಅಂತ ಇದ್ದಾರೆ, ಇದನ್ನು ತೆಗಿಬೇಕು ಅಂತ ಇದ್ದಾರೆ. ಇದನ್ನು ತೆಗಿಬೇಕಾದ್ರೆ ಕಂಪ್ಯೂಟರ್ ಅಂತ ಈ ಪ್ಲೇಸಿಗೆ ಬಂದು ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡಿ. ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ ಆಲ್ಟ್ರೇಷನ್ ಆಫ್ ಲೆಡ್ಜರ್ ಅಂತ ಬರುತ್ತೆ. ಈ ಜಾಗದಲ್ಲಿ ಕಂಪ್ಯೂಟರ್ ತೆಗೆದು ಮೊಬೈಲನ್ನು ನೀವು ಎಂಟ್ರಿ ಮಾಡಿ. ಸೊ ಈಗ ಇಲ್ಲಿ ಮೊಬೈಲ್ ಪರ್ಚೇಸ್ಡ್ 12,000 ಅಂತ ಆಗುತ್ತೆ. ಕ್ಯಾಶ್ ಅದು, ಸೊ ಅದನ್ನು ಕ್ಯಾಶಲ್ಲಿ ಕನ್ಸಿಡರ್. ಈಗ ಎಲ್ಲವನ್ನು ಎಂಟ್ರಿ ಮಾಡಿ ಆಯಿತು. ಸೊ ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ಕಂಪ್ಯೂಟರ್ ಇಲ್ಲ, ಮೊಬೈಲು ಆ್ಯಕ್ಟಿವೇಟ್ ಆಗಿದೆ. ಸೊ ಅದೇ ರೀತಿಯಾಗಿ ಈಗ ಎಸ್ಕೇಪ್ ಹೊಡೆದು ನೀವು ಫಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡಿ 3 ಲ್ಯಾಕೆ ಬರಬೇಕು, ಬಂದಿದೆ ಆಯಿತಾ. ನೆಕ್ಸ್ಟು P&L ಅಕೌಂಟು ಚೇಂಜ್ ಆಗುತ್ತೆ. ಆಗಳಿಗೂ 12,500 ಬಂತು, ಇವಾಗ ಚೇಂಜ್ ಆಯಿತು. ಅದೇ ರೀತಿಯಾಗಿ ಡಿಸ್ಪ್ಲೇಗೆ ಹೋಗಿ ಟ್ರಯಲ್ ಬ್ಯಾಲೆನ್ಸ್ ನೋಡಿ, ಅದು ಕೂಡ ಚೇಂಜ್ ಆಗಿರುತ್ತೆ. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.